ವೆಲ್ಕಮ್. ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ. ಅತಿ ಹೆಚ್ಚು ಹಣ ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಪೈರೈಟ್ನ ಯೂಸ್ ಮಾಡಿ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ಮನಿ ಅಟ್ರ್ಯಾಕ್ಷನ್ ಹೆಚ್ಚಾಗುತ್ತೆ. ಇಲ್ಲಾಂದರೆ ಪೈರೈಟ್ ರಿಂಗ್ನ ವೇರ್ ಮಾಡಿ. ಸೊ ದಿಸ್ ಇಸ್ ಆಲ್ಸೋ ಅಟ್ರ್ಯಾಕ್ಟ್ ಮನಿ. ಇವತ್ತಿನ ಟಾಪಿಕ್, ನಿಮ್ಮ ಪರ್ಸನ್ ಕಡೆಯಿಂದ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಅಥವಾ ಲವ್ ಮೆಸೇಜಸ್ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್. ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ, ಅವರ ಹೆಸರನ್ನು 3 ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿ. ಇಲ್ಲಿ 2 ಆಪ್ಷನ್ ಇದೆ. ಇದು ನಂಬರ್ 1, ಇದು ನಂಬರ್ 2. ನಿಮಗೆ ಯಾವ ಒಂದು ಕ್ರಿಸ್ಟಲ್ ಅಟ್ರಾಕ್ಟ್ ಆಗ್ತಿದೆಯೋ ಅದನ್ನು ಚೂಸ್ ಮಾಡಿ. ಅದರ ಪ್ರಕಾರ ನಿಮ್ಮ ಪರ್ಸನ್ ಲವ್ ಮೆಸೇಜಸ್ನ ನಾನು ತೆಗಿತೀನಿ. ಮೊದಲಿಗೆ ಪೈಲ್ ನಂಬರ್ 1, ಇದು ಡಾಲ್ಮೇಷಿಯನ್ ಜಾಸ್ಪರ್. ಸೊ ನಿಮ್ಮ ಪರ್ಸನ್ ಮೆಸೇಜ್, ಲವ್ ಮೆಸೇಜ್ ಏನಿದೆ ನೋಡೋಣ. ಐ ಆಮ್ ಪ್ಲ್ಯಾನಿಂಗ್ ಅ ಟ್ರಿಪ್. ಓಕೆ, ನಿಮ್ಮನ್ನು ಯಾವುದಾದ್ರೂ ಪ್ರೇಕ್ಷಣೀಯ ಸ್ಥಳಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋಂಥ ಅವರ ಆಸೆ ಇದೆ. ಮೇ ಬಿ ನೀವಿಬ್ಬರೂ ಸೇರಿನೂ ಟ್ರಿಪ್ ಪ್ಲ್ಯಾನ್ ಮಾಡ್ತಿರ್ಬೋದು, ಅಥವಾ ನಿಮಗೆ ಸರ್ಪ್ರೈಸ್ ಕೊಡೋದಕ್ಕೆ ಅವರೊಬ್ಬರೇನೂ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇರಬಹುದು. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳಿದ್ದಾರೆ. ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೋ. ಯಾವಾಗಲೂ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಜಗಳ ಮಾಡೋದು, ಮನಸ್ಸಿಗೆ ಬೇಜಾರು ಮಾಡೋದು, ಇದನ್ನೆಲ್ಲ ಬಿಟ್ಟು ಸ್ವಲ್ಪ ಅರ್ಥ ಮಾಡ್ಕೋ ಅಂತ ಅವರು ನಿಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಕಮ್ ಬ್ಯಾಕ್. ಮೇ ಬಿ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು. ನಿಮ್ಮ ಬರುವಿಕೆಗಾಗಿ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಅವರು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ, ಪ್ಲೀಸ್ ಕಮ್ ಬ್ಯಾಕ್ ಅಂತ. ನಿಮಗೇನಾದರೂ ಲವ್ ಹೀಲಿಂಗ್ ಇಂಪಾರ್ಟೆಂಟ್ ಇದೆ, ನಿಮ್ಮ ಲವ್ ಪದೇ ಪದೇ ಬ್ರೇಕ್ ಆಗ್ತಿದೆ ಅಂದರೆ ದಯವಿಟ್ಟು ಕ್ರಿಸ್ಟಲ್ ಹೀಲಿಂಗ್ನ ಅಟೆಂಡ್ ಮಾಡಿ. 7th ಜೂನ್ ಇದೆ, 1 ಡೇ ಕ್ಲಾಸ್ ಇರುತ್ತೆ. ಇನ್ನು ಏಂಜಲ್ಸ್ ಬಗ್ಗೆ ತಿಳ್ಕೊಬೇಕು, ಏಂಜಲ್ ಕ್ಲಾಸ್ನ ಅಟೆಂಡ್ ಮಾಡಬೇಕು ಅಂದರೆ 1st ಜೂನಿಂದ 5 ಡೇಸ್ ಇರುತ್ತೆ, ಕ್ಲಾಸ್ನ ಅಟೆಂಡ್ ಮಾಡಿ. ಐ ಪ್ರೇ ಫಾರ್ ಯು ಎವ್ರಿ ಡೇ. ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ, ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ನಿನ್ನ ಮತ್ತು ನನ್ನ ಪ್ರೀತಿ ಚೆನ್ನಾಗಿರಲಿ, ನಿನ್ನ ಆರೋಗ್ಯ ಚೆನ್ನಾಗಿರಲಿ ಅಂತ ನಾನು ದಿನ ಪ್ರೇಯರ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಲವ್ ಫಾರ್ ಯು ಈಸ್ ಇನ್ ಮೈ ಬ್ಲಡ್. ಸೊ ನಿನಗೋಸ್ಕರ ಪ್ರೀತಿ ಏನಿದೆಯೋ ಅದು ನನ್ನ ರಕ್ತ ಕಣಕಣದಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಕೆಲವೊಬ್ರು ಹೇಳ್ತಿರ್ತಾರೆ ಗೊತ್ತಾ, ನಿನ್ನಿಂದ ನಾನು ರಕ್ತ ಸುಟ್ಕೋತಾ ಇದ್ದೀನಿ, ನಿನ್ನಿಂದ ನನಗೆ BP ಜಾಸ್ತಿ ಆಗ್ತಿದೆ. ಬಟ್ ನಿಮ್ಮ ಪರ್ಸನ್ ಹೇಳ್ತಾ ಇರೋವಂಥದ್ದು, ನನ್ನ ರಕ್ತದಲ್ಲಿ, ನನ್ನ ಕಣಕಣದಲ್ಲಿ ನೀನಿದೆಯಾ ಅಂತ. ಅವ್ರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ. ಐ ಆಮ್ ಸ್ಟಕ್ ಆನ್ ಯು. ಅವ್ರ ಲೈಫಲ್ಲಿ ಎಷ್ಟೋ ಕೆಲಸಗಳಿರ್ಬೋದು, ಎಷ್ಟೋ ಬ್ಯುಸಿ ಇರ್ಬೋದು. ನಿಮ್ಗೆ ಅನ್ನಿಸ್ತಾ ಇರ್ಬೋದು, ಅವ್ರ ಲೈಫಲ್ಲಿ ನನಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ, ನನ್ನ ಜೊತೆಗಿಲ್ಲ, ಹಾಗೆ ಹೀಗೆ ಅಂತ. ಬಟ್ ಬಿಲೀವ್ ಮೀ, ಆಲ್ ದ ಟೈಮ್ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅವ್ರು ಹೇಳ್ತಾ ಇದ್ದಾರೆ, ನಿನ್ನಲ್ಲಿ ನಾನು ಸ್ಟಕ್ ಆಗಿದ್ದೀನಿ, ಮುಂದೆ ಏನು ಮಾಡಬೇಕು ಗೊತ್ತಿಲ್ಲ, ಬಟ್ ನಿನ್ನ ಬಗ್ಗೆ ಯೋಚನೆ ಮಾಡ್ತೀನಿ. ಮೈ ಮಿಷನ್ ಈಸ್ ಟು ಮೇಕ್ ಯು ಹ್ಯಾಪಿ. ಸೊ ನನ್ನ ಮೊದಲ ಯೋಚನೆ ಅಥವಾ ನನ್ನ ಮೊದಲ ಉದ್ದೇಶ ನಿನ್ನ ಖುಷಿಯಾಗಿಡಬೇಕು, ನಿನ್ನ ಖುಷಿಯಾಗಿ ನೋಡ್ಕೋಬೇಕು ಅನ್ನೋದೇ ಆಗಿದೆ. ಯುವರ್ ಸ್ಮೈಲ್ ಟೇಕ್ಸ್ ಮೈ ಬ್ರೀತ್. ನಿನ್ನ ನಗು ನನ್ನ ಮನಸ್ಸನ್ನು ಕದ್ದಿದೆ. ನಿನ್ನ ನಗು ನನ್ನಲ್ಲಿರುವಂಥ ಕಷ್ಟಗಳನ್ನೆಲ್ಲ ದೂರ ಮಾಡುತ್ತೆ. ನೀನು ನಗುವಾಗ ನನಗದು ತುಂಬ ಇಷ್ಟ ಆಗುತ್ತೆ. ಈ ರೀತಿಯಾಗಿ ಈ ವ್ಯಕ್ತಿ ಹೇಳ್ತಿದ್ದಾರೆ. ಬಿ ಹ್ಯಾಪಿ ವೆನ್ ಐ ಆಮ್ ವಿತ್ ಯು. ಖುಷಿಯಾಗಿರು, ನಾನು ಯಾವಾಗ ನಿನ್ನ ಜೊತೆಗಿರ್ತೀನೋ ಖುಷಿಯಾಗಿರು. ಕಂಪ್ಲೇಂಟ್ ಮಾಡೋದನ್ನು ಸ್ಟಾಪ್ ಮಾಡು. ನೀನು ಖುಷಿಯಾಗಿರಬೇಕು ಅಂತಲೇ ನಾನು ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಿ, ಬಟ್ ನೀನು ಯಾವಾಗಲೂ ಕಂಪ್ಲೇಂಟ್ ಮಾಡ್ತೀಯಾ ಅಥವಾ ನೆಗ್ಲೆಕ್ಟ್ ಮಾಡ್ತೀಯಾ, ಜೊತೆಗೆ ನನಗೆ ಹೇಳ್ತೀಯಾ ನೀನು ನನ್ನನ್ನು ಪ್ರೀತಿಸ್ತಾ ಇದೆಯಾ ಇಲ್ವಾ, ಪ್ರೂವ್ ಮಾಡು ಅಂತೆಲ್ಲ. ಸೊ ಅವ್ರು ಹೇಳ್ತಾ ಇದ್ದಾರೆ, ನನ್ನ ಜೊತೆಗಿದ್ದಾಗಾದರೂ ಅಟ್ಲೀಸ್ಟ್ ಹ್ಯಾಪಿಯಾಗಿ ಇರು, ಖುಷಿಯಾಗಿರು. ಯು ಹ್ಯಾವ್ ಪ್ರಿಟಿ ಸ್ಮೈಲ್. ಮೇ ಬಿ ನಿಮ್ಗೆ ಎಷ್ಟೋ ಕಷ್ಟ ಇರ್ಬೋದು, ಎಷ್ಟೋ ತೊಂದರೆ ಇರ್ಬೋದು, ಬಟ್ ನಿಮ್ಮ ನಗು ಇದೆಯಲ್ಲ, ನಿಮ್ಮ ನಗು ನಿಮ್ಮ ಪರ್ಸನ್ಗೆ ತುಂಬ ಇಷ್ಟ.
ನೀವು ನಕ್ಕಿದ್ರೆ ಸಾಕು ಅವ್ರ ಮನ್ಸು ಕರಗಿ ಹೋಗುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ ಇವರ ಪ್ರಿಟಿ ಸ್ಮೈಲ್, ಮೈ ಡ್ರೀಮ್ ಬಾಯ್. ಇದು ಬಾಯ್ ಗರ್ಲ್ ಯಾರಾದರೂ ಆಗಿರಬಹುದು. ನನ್ನ ಕನಸಿನ ರಾಜ ಅಥವಾ ರಾಣಿ ಅಂತ ಹೇಳ್ತಿದ್ದಾರೆ. ಮೇ ಬಿ ನೀವು ಅವರ ಕನಸಲ್ಲಿ ಹೋಗ್ತೀರಾ, ಅವರಿಗೆ ಡಿಸ್ಟರ್ಬ್ ಮಾಡ್ತೀರಾ, ಅಥವಾ ನೀವು ನೋಡಿದಾಗಿಂದ ಅವರಿಗೆ ಅವ್ರ ಕನಸಲ್ಲೆಲ್ಲ ನೀವು ಹೋಗಿ ಡಿಸ್ಟರ್ಬ್ ಮಾಡಿರ್ತೀರಾ. ಇಲ್ಲ, ಈ ವ್ಯಕ್ತಿನ ನಾನು ಪ್ರೀತಿ ಮಾಡಲೇಬೇಕು, ಈ ವ್ಯಕ್ತಿನ ನಾನು ಕಳ್ಕೋಬಾರ್ದು, ಈ ವ್ಯಕ್ತಿನೇ ನಾನು ಇಷ್ಟಪಡ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಗಿರಬಹುದು. ಹಾಗಾಗಿನೇ ಡ್ರೀಮ್ ಬಾಯ್ ಅಥವಾ ಗರ್ಲ್ ಅಂತ ಹೇಳ್ತಿದ್ದಾರೆ. ಕೆಲವೊಂದು ಸತಿ ಅವ್ರು ಹೇಳ್ತಿರ್ತಾರೆ, ನನ್ನ ಕನಸಲ್ಲಿ ಬಂದಿದ್ದೆ ನೀನು, ಅಥವಾ ನಾವಿಬ್ಬರು ಈ ಥರ ಅಂದರೆ ಈ ಪ್ಲೇಸಿಗೆ ಹೋಗಿದ್ವಿ, ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ, ಇದು ನಂಗೆ ಕನಸು ಬಿದ್ದಿತ್ತು ಅಂತಲೂ ಅವ್ರು ಹೇಳಬಹುದು. ಗೊತ್ತಿಲ್ಲ, ಈ ರೀಡಿಂಗ್ ನೋಡ್ತಾ ಇದ್ದೀರಾ, ಮೇ ಬಿ ಇವತ್ತು ನಾಳೆ ಅವರು ನಿಮ್ಮ ಕನಸಲ್ಲಿ ಬರಬಹುದು. ಪೈಲ್ ನಂಬರ್ 1 ಇದು ನಿಮ್ಮ ಲವ್ ಮೆಸೇಜಸ್ ಆಗಿತ್ತು. ಹಲೋ, ಪೈಲ್ ನಂಬರ್ 2 ಯಾರು ಈ ಕ್ರಿಸ್ಟಲ್ನ ಚೂಸ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ ಕಡೆಯಿಂದ ಲವ್ ಮೆಸೇಜಸ್ ಏನಿದೆ ಈ ಸಮಯಕ್ಕೆ. ಐ ಹೇಟ್ ಯು ಇನ್ ಮೇಕಪ್. ನಿಮ್ಮ ಪರ್ಸನಿಗೆ ಮೇಕಪ್ ಇಷ್ಟ ಆಗಲ್ಲ ಅನಿಸುತ್ತೆ. ಸೊ ಮೇ ಬಿ ನೀವು ಜಾಸ್ತಿ ಮೇಕಪ್ ಮಾಡ್ಕೋತೀರಾ ಅಂತ ಅನಿಸುತ್ತೆ. ಸೊ ಅವ್ರು ಹೇಳ್ತಾ ಇದ್ದಾರೆ ಐ ಹೇಟ್ ಯು ಇನ್ ಮೇಕಪ್, ಅಥವಾ ಮೇಕಪ್ ಮಾಡ್ಕೋಬೇಡ. ಮೇ ಬಿ ಅವ್ರು ಬೇರೆಯವ್ರನ್ನೂ ಹೇಟ್ ಮಾಡ್ತಾ ಇರಬಹುದು, ಅಥವಾ ಸಿಂಪಲ್ ಆಗಿರೋದು ಅವ್ರಿಗೆ ಇಷ್ಟ ಅನಿಸುತ್ತೆ. ಸೊ ಇದು ಅವ್ರ ಮನಸ್ಸಿನ ಮಾತು, ದಟ್ಸ್ ಓಕೆ. ನಿಮ್ಗೆ ಇಷ್ಟ ಇದ್ದರೆ ಮಾಡ್ಕೊಳ್ಳಿ. ಐ ಮಿಸ್ ಯು. ವಾವ್. ಸೊ ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ ರೀ. ಮೇ ಬಿ ವೀಕೆಂಡ್ ನೀವೇನಾದರೂ ಮೀಟ್ ಮಾಡಬೇಕು ಅಂತ ಹೇಳಿ ಕೈ ಕೊಟ್ಟಿದ್ದೀರಾ, ಅಥವಾ ಅವರೇನಾದರೂ ಮೀಟ್ ಮಾಡೋಕ್ಕೆ ಬಂದು ನೀವು ತಪ್ಪಿಸ್ಕೊಂಡು ಹೋಗಿದ್ದೀರಾ. ಅವ್ರು ಹೇಳ್ತಾ ಇದ್ದಾರೆ ಐ ಮಿಸ್ ಯು ಅಂತ. ಯು ಆರ್ ಮೈ ಪ್ರೀಷಿಯಸ್ ಜುವೆಲ್ಸ್. ನಿನಗೆ ಬಂಗಾರ ಬೇಕಾ, ಒಡವೆ ಬೇಕಾ, ಚಿನ್ನ ಬೇಕಾ, ಏನು ಬೇಕು, ಆದರೆ ನೀನೇ ನನ್ನ ಜುವೆಲ್ಸ್, ಅಂದರೆ ನೀನೇ ನನ್ನ ಬಂಗಾರ, ಮುದ್ದು ಅಂತ ಹೇಳ್ತಿದ್ದಾರೆ. ತುಂಬ ಸತಿ ಅದನ್ನು ನಾವು ಹೇಳ್ತೀವಿ, ಸಣ್ಣ ಮಕ್ಳಿಗೆ ಯೂಸ್ ಮಾಡ್ತೀವಿ, ಚಿನ್ನ, ಮುದ್ದು ಅಂತೆಲ್ಲ. ಈಟ್ ವೆಲ್ ಫಸ್ಟ್. ಮೇ ಬಿ ನಿಮ್ಮ ಹೆಲ್ತ್ ಬಗ್ಗೆ ನೀವು ಗಮನ ಕೊಡ್ತಾ ಇಲ್ಲ, ಟೈಮಿಗೆ ಸರಿಯಾಗಿ ಊಟ ಮಾಡ್ತಾ ಇಲ್ಲ. ಹಾಗಾಗಿ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ ಈಟ್ ವೆಲ್, ಚೆನ್ನಾಗಿ ಊಟ ಮಾಡು, ಚೆನ್ನಾಗಿ ನಿನ್ನ ಹೆಲ್ತ್ ನೋಡ್ಕೋ ಅನ್ನುವಂಥ ಮೆಸೇಜ್ ಇದೆ. ಲವ್ ಈಸಂಟ್ ಜಸ್ಟ್ ಅಬೌಟ್ ಬ್ಯೂಟಿ. ಸೊ ಅವ್ರು ಆಲ್ರೆಡಿ ಮೇಕಪ್ ಬಗ್ಗೆ ಮಾತಾಡಿದ್ದಾರೆ. ಸೊ ಬ್ಯೂಟಿಯಿಂದ ಲವ್ ಶುರು ಆಗೋದಲ್ಲ. ಎರಡು ಮನಸ್ಸುಗಳು ಒಪ್ಕೊಂಡಾಗ, ವ್ಯಕ್ತಿತ್ವಗಳು ಇಷ್ಟ ಆದಾಗ, ಇಬ್ಬರು ವ್ಯಕ್ತಿ ಇಷ್ಟಪಟ್ಟಾಗ ಪ್ರೀತಿ ಆಗೋದು. ಬ್ಯೂಟಿಯಿಂದ, ಫೇಸಿಂದ, ಕಲರ್ ಇದ್ದೀರಾ, ಹೈಟ್ ಇದ್ದೀರಾ, ನೋಡೋಕ್ಕೆ ಸುಂದರವಾಗಿದ್ದೀರಾ ಅನ್ನೋದರಿಂದ ಪ್ರೀತಿ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಯು ಸ್ಟಿಲ್ ಮೈ ಹಾರ್ಟ್ ವಿತ್ ಜಾಯ್. ನೀನು ನನ್ನ ಮನಸ್ಸನ್ನು ಕದ್ದಿದ್ಯಾ. ಹೇಗೆ? ಪ್ರೀತಿಯಿಂದ, ವಿಶ್ವಾಸದಿಂದ, ನಿನ್ನ ನಗುವಿನಿಂದ. ಯುವರ್ ಬ್ಯೂಟಿಫುಲ್ ಐಸ್ ಕ್ಯಾಪ್ಚರ್ ಮೈ ಹಾರ್ಟ್. ನಿನ್ನ ಸುಂದರವಾದ ಕಣ್ಣುಗಳು ನನ್ನ ಮನಸ್ಸನ್ನು, ಹೃದಯವನ್ನು ಗೆದ್ದಿದೆ ಅಂತ ಹೇಳ್ತಿದ್ದಾರೆ. ಮೇ ಬಿ ನಿಮ್ಮ ಕಣ್ಣು ತುಂಬ ಆಕರ್ಷಕವಾಗಿರಬಹುದು. ಮೈ ಡ್ರೀಮ್ ಗರ್ಲ್ ಆರ್ ಬಾಯ್. ನೀವು ಅವ್ರ ಕನಸಲ್ಲಿ ಬರ್ತೀರಾ, ಅಥವಾ ಅವರು ಇಷ್ಟಪಟ್ಟು, ನಾನು ಮನಸ್ಸಲ್ಲೂ ಅನಿಸಿರಲಿಲ್ಲ ನಿನ್ನಂಥ ಹುಡುಗಿ ಸಿಗ್ತಾಳೆ, ಹುಡುಗ ಸಿಗ್ತಾನೆ ಅಂತ ಹೇಳಿರಬಹುದು ಅವರು. ಅದೇ ರೀತಿ ಚಮತ್ಕಾರದ ರೀತಿಯಲ್ಲಿ ನೀವಿಬ್ಬರು ಮೀಟ್ ಆಗಿದ್ದೀರಾ. ಅದೇ ರೀತಿ ನಿಮ್ಮ ಪ್ರೀತಿ ಇರುವಂಥದ್ದು. ಐ ಕಾಂಟ್ ಸ್ಟೇ ಎನಿಥಿಂಗ್ ಅಟ್ ದಿಸ್ ಐ ಕಾಂಟ್ ಸೇ ಎನಿಥಿಂಗ್ ಅಟ್ ದಿಸ್ ಟೈಮ್. ಈ ಸಮಯದಲ್ಲಿ ನನಗೆ ಏನನ್ನೂ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಸಮಯ ಕೊಡು ಅನ್ನೋಂಥ ಮೆಸೇಜ್ ಇದೆ. ಮೇ ಬಿ ನೀವು ಏನೋ ಒಂದು ವಿಷಯವನ್ನು ಅವ್ರನ್ನ ತುಂಬ ಕೇಳ್ತಾ ಇದ್ದೀರಾ ಪದೇ ಪದೇ, ಅದು ಇವಾಗ ಅವ್ರು ಹೇಳೋಕ್ಕಾಗ್ತಿಲ್ಲ. ಟ್ರಸ್ಟ್ ಮೀ, ಯು ಆರ್ ದ ಒನ್. ನನ್ನ ಲೈಫಲ್ಲಿ ಯಾರೇ ಇರಲಿ ಬಿಡಲಿ, ಆದರೆ ಯು ಆರ್ ದ ಒನ್, ಯು ಆರ್ ದ ಫಸ್ಟ್ ಪರ್ಸನ್. ನೀನೇ ನನಗೆ ಎಲ್ಲ. ಆದರೆ ಕೆಲವೊಂದು ಸತಿ ನೀವು ಅವರನ್ನು ಡೌಟ್ ಮಾಡೋವಂಥದ್ದು, ಅವ್ರ ಲೈಫಲ್ಲಿ ಯಾರು ಇದ್ದಾರೆ ಅಂದ ತಕ್ಷಣ ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೆ ಅಂತ ನೀವೇ ಕಲ್ಪನೆ ಮಾಡ್ಕೊಳ್ಳೋದು, ಇದರಿಂದ ಅವ್ರನ್ನ ದೂರ ಇಡೋದು, ಮಾತು ಬಿಡೋದು, ನಂಬರ್ ಬ್ಲಾಕ್ ಮಾಡೋದು ಮಾಡ್ತಾ ಇರ್ತೀರ. ಯು ಆರ್ ಮೈ ಬೆಸ್ಟ್ ಗರ್ಲ್ ಫ್ರೆಂಡ್. ಇದು ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ ಯಾರಾದರೂ ಆಗಿರಬಹುದು. ಬೆಸ್ಟ್ ಅಂದ್ರೇನು? ಸೂಪರ್ ಡೂಪರ್ ಅಂತ. ಹುಟ್ಟಿದಾಗಿಂದ ಇಲ್ಲಿವರೆಗೂ ಎಷ್ಟೋ ಜನ ಅವ್ರ ಲೈಫಲ್ಲಿ ಬಂದಿರ್ಬೋದು, ಬಟ್ ಯು ಆರ್ ದ ಬೆಸ್ಟ್. ನೀವು ಅವರಿಗೆ ಸಾಥ್ ಕೊಟ್ಟಿದ್ದೀರಾ, ನೀವು ಅವ್ರ ಜೊತೆಗೆ ನಿಂತಿದ್ದೀರಾ, ಕಷ್ಟ ಸುಖದಲ್ಲಿ ಆಗಿದ್ದೀರಾ, ನೀವು ಅವ್ರ ಡ್ರೀಮಲ್ಲಿ ಬಂದಿದ್ದೀರಾ. ನಿಮ್ಮ ನಗು ಅವ್ರನ್ನ ಹೀಲ್ ಮಾಡಿದೆ, ನಿಮ್ಮ ಕಣ್ಣು ಅಟ್ರಾಕ್ಟಿವ್ ಆಗಿದೆ, ಅವ್ರಿಗೆ ಮುತ್ತು ಕೊಟ್ಟಿದ್ದೀರಾ, ಐ ಲವ್ ಯು ಹೇಳಿದ್ದೀರಾ. ಸೊ ಯು ಆರ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ.
ಐ ಹ್ಯಾವ್ ಡೀಪ್ ಫೀಲಿಂಗ್ಸ್ ಆನ್ ಯು. ಕೆಲವೊಂದು ಫೀಲಿಂಗ್ಸ್ ಹೇಗಿರುತ್ತೆ ಅಂತಂದರೆ ಪಾಸ್ಟ್ ಲೈಫ್ ಕನೆಕ್ಷನ್ ಇರುತ್ತೆ, ಅಥವಾ ಇನ್ಕಾರ್ನೇಷನ್ ಇರುತ್ತೆ, ಕಾರ್ಮಿಕ್ ರಿಲೇಷನ್ ಇರುತ್ತೆ, ಹೇಳ್ಕೊಳಕ್ಕಾಗಲ್ಲ ಅದೆಲ್ಲ. ಕೆಲವೊಬ್ರಿಗೆ ಸ್ಪಿರಿಚುವಲ್ ಇರೋರಿಗೆ ಅದು ಅರ್ಥ ಆಗುತ್ತೆ. ಇನ್ನು ಕೆಲವೊಬ್ರಿಗೆ ಎಕ್ಸ್ಪ್ರೆಸ್ ಮಾಡಿದ್ರೂ ಏನೋ ಒಂದು ಕತೆ ಹೇಳ್ತಿದ್ದಾರೆ ಇವರು ಅಂತ ಅನಿಸುತ್ತೆ. ಯಾರು ರಿಯಲ್ ಆಗಿ ಇದನ್ನು ಫೀಲ್ ಮಾಡ್ತಾರೋ ಅದೇ ನಿಜವಾದ ಪ್ರೀತಿ. ಕೆಲವೊಬ್ರಿಗೆ ಅನಿಸುತ್ತೆ ಇದೆಲ್ಲ ಮ್ಯಾಜಿಕ್ಕು, ಲಾಜಿಕ್ಕು, ಇದೆಲ್ಲ ಹೇಳ್ಬಿಡ್ತಾರೆ, ಕೇಳ್ಬಿಡ್ತಾರೆ ಅಂತ ಅನ್ನಿಸ್ಬಹುದು. ಸೊ ಯಾರ ಕಷ್ಟ ಅನುಭವಿಸ್ತಾ ಇರ್ತಾರೆ, ಯಾರು ಆ ಪರಿಸ್ಥಿತಿಲಿ ಇರ್ತಾರೆ, ಯಾರಿಗೆ ಆ ರಿಯಲೈಸೇಷನ್ ಆಗುತ್ತೆ. ಮನುಷ್ಯನ ಜನ್ಮ ಇರುವಂಥದ್ದು ಪ್ರತಿ ಜನ್ಮನೂ ಬೇರೆ ಆಗ್ತಿರುತ್ತೆ. ಪಾಸ್ಟ್ ಲೈಫ್ ಇದೆ, ಮತ್ತು ಕರ್ಮ ಇದೆ, ಮತ್ತು ಮರುಹುಟ್ಟು ಇದೆ, ಸಾವಿದೆ. ಇದೆಲ್ಲ ಇರುವಾಗ ಫೀಲಿಂಗ್ಸ್ ಎಸ್ ಇದೆ. ಕೆಲವೊಬ್ಬರಿಗೆ ಇದೇನಪ್ಪ ಟೈಮ್ ಪಾಸು ಹೀಗೆ ಅಂತ ಅನ್ನಿಸ್ಬಹುದು. ಬಟ್ ಮನುಷ್ಯ ಇರೋದೇ ಫೀಲಿಂಗ್ಸಿಂದ ರೀ. ಮನುಷ್ಯನಿಗೆ ಯಾರಾದರೂ ಒಬ್ಬರು ಸಪೋರ್ಟ್ ಬೇಕು. ಅವನು ಸಂಘಜೀವಿ, ಅವನು ಒಬ್ಬನೇ ಇದ್ದುಕೊಂಡು ಗೂಬೆ ಥರ ಅವನಿಗೆ ಇರೋಕ್ಕಾಗಲ್ಲ. ಸೊ ಮನುಷ್ಯನಲ್ಲಿ ಎಮೋಷನ್ಸ್ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಬ್ರಿಬ್ಬರಾದರೂ ಬೇಕಲ್ವಾ. ಆ್ಯಂಡ್ ಆ ಒಬ್ರಿಬ್ಬರು ಮೋಸ ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ. ಅದಕ್ಕೇ ಈ ಟ್ರೂ ಡೀಪ್ ಫೀಲಿಂಗ್ಸ್ ಬಗ್ಗೆ ನಾನು ರೀಡಿಂಗ್ಸ್ನ ಮಾಡುವಂಥದ್ದು. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ವೆರಿ ಆಲ್ ದ ಬೆಸ್ಟ್.